ಹಾಯ್ ಸ್ನೇಹಿತರೆ, ನೀವು ಏನೇ ಮಾಡಿದರೂ ಹಣ ಉಳಿತಾಯ ಆಗ್ತಿಲ್ವಾ? ಹಾಗಾದರೆ ಇದೊಂದು ಪರಿಹಾರ ಮಾಡಿ ನೋಡಿ. ಖಂಡಿತವಾಗ್ಲೂ ಹಣ ನಿಮ್ಮ ಮನೆಯಲ್ಲಿ ತುಂಬಿ ತುಳುಕಾಡುತ್ತೆ. ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತೆ. ಲಕ್ಷ್ಮೀ ದೇವಿಯ ಸಂಪೂರ್ಣ ಅನುಗ್ರಹ ಬೇಕು ಅಂದರೆ ತಪ್ಪದೇ ಈ ವಿಡಿಯೋನ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಹಣದ ಅರಿವು ಹೆಚ್ಚಾಗಬೇಕು. ನಾವು ಎಷ್ಟೇ ಸಂಪಾದನೆ ಮಾಡಿದರೂ ಹಣ ಉಳಿತಾ ಇಲ್ಲ ಮತ್ತು ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋರು ತಪ್ಪದೇ ಈ ಪರಿಹಾರನ ಮಾಡಿ ನೋಡಿ. ನೀವೇ ಹೇಳ್ತೀರಾ ರಿಸಲ್ಟ್ ಹೇಗಿದೆ ಅನ್ನೋದನ್ನ. ಇದಕ್ಕೆ ಮನೆಯಲ್ಲೇ ಇರೋಂತಹ ಸಾಮಗ್ರಿಗಳು ಸಾಕು. ನೀವೇನು ಹೊರಗಡೆಯಿಂದ ದುಡ್ಡು ಕೊಟ್ಟು ತರಬೇಕು ಅಂತ ಅವಶ್ಯಕತೆ ಏನಿಲ್ಲ, ಅಥವಾ ಸಾವಿರಾರು ರೂಪಾಯಿ ಬಂಡವಾಳ ಹಾಕಬೇಕು ಅಂತ ಏನಿಲ್ಲ. ನಾನು ಈಗೇನು ತೋರಿಸ್ತೀನಿ ಆ ಐಟಮ್ಗಳನ್ನ ನೀಟಾಗಿ ನಾನು ಹೇಳಿದಂತಹ ಜಾಗದಲ್ಲಿ ಇಡ್ತಾ ಬಂತು ಅಂದರೆ ನಿಮಗೆ ಹಣದ ಅರಿವು ಹೆಚ್ಚಾಗುತ್ತೆ. ಎಷ್ಟೋ ಜನ ಹೇಳ್ತಾರೆ, ಸ್ವಾಮಿ ನಾವು ಮನೆಯಲ್ಲಿ ಎಲ್ಲ ದುಡಿತೀವಿ ಆದರೆ ಹಣ ನಿಲ್ತಾ ಇಲ್ಲ, ಮತ್ತು ನಾವು ಒಬ್ಬರಲ್ಲ ಅಂತೇಳಿ 5 ಜನ ದುಡಿತೀವಿ ಅಥವಾ 10 ಜನ ದುಡಿತೀವಿ, ಹಣ ಬಂದಾಗ ಬರುತ್ತೆ, ಹಣ ಕೈ ಸೇರ್ತಿಲ್ಲ. ಇಲ್ಲಿ ನಾನು ಹೇಳ್ತಿರೋದೇನು, ಸುಮ್ಮನೆ ಕೂತ್ಕೊಳ್ಳಿ ಮನೇಲಿ ದುಡ್ಡು ಬರುತ್ತೆ ಅಂತ ಹೇಳ್ತಿಲ್ಲ. ಕಷ್ಟಪಟ್ಟು ದುಡಿದ್ರೇ ಹಣ ಬರೋದು. ಆದರೆ ಬಂದಂಥ ಹಣನ ಸೇವ್ ಮಾಡೋದು ಹೇಗೆ? ಏನೇ ಮಾಡಿದ್ರು ನಮ್ದು ಕೈ ತೂದು ಕೈ ಅನ್ನೋರು ತುಂಬ ಜನ ಇರ್ತಾರೆ. ಸ್ವಾಮಿ ನಾನು ಎಷ್ಟೇ ಕಷ್ಟಪಟ್ಟು ದುಡಿದ್ರು ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋವಂಥವ್ರು ತಪ್ಪದೇ ಈ ರೆಮಿಡಿನ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಸ್ನೇಹಿತರೆ, ಏನು ಬೇಕು ಇದಕ್ಕೆ ಅನ್ನೋದಾದರೆ ಜಾಸ್ತಿ ವಸ್ತುಗಳೇನಿಲ್ಲ. ನನಗೆ ಏನು ತೋರಿಸ್ತೀನಿ ಆ ವಸ್ತುಗಳನ್ನ ನಾನು ಹೇಳಿದಂತಹ ಜಾಗದಲ್ಲಿ ಇಡ್ತಾ ಹೋಯ್ತು ಅಂದರೆ ಖಂಡಿತವಾಗ್ಲೂ ನಿಮ್ಮ ಮನೇಲಿ ಲಕ್ಷ್ಮಿ ತಾಂಡವ ಆಡ್ತಾಳೆ. ಹಣದ ಅರಿವು ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಇದಕ್ಕೆ ಬನ್ನಿ, ಹಾಗಾದರೆ ಏನು ಬೇಕು ಅಂತ ಸಂಪೂರ್ಣವಾಗಿ ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ ನೋಡಿ, ಮೊದಲು ಒಂದು ಚೌಕಾಕಾರದ ಒಂದು ಬಟ್ಟೆ, ಕೆಂಪು ಬಟ್ಟೆನೇ ಆಗಬೇಕು ಇದಕ್ಕೆ, ಅರ್ಥವಾಯ್ತಾ? ಕೆಂಪು ಬಟ್ಟೆನೇ ಆಗಬೇಕು. ಈಗ ತೋರಿಸ್ತೀನಿ ನೋಡಿ. 2 ಪಲಾವ್ ಎಲೆ. ಇಲ್ಲಿ ಕರ್ಪೂರ ನಾನು ಮಾಮೂಲಿ ಕರ್ಪೂರ ತಗೊಂಡಿದ್ದೀನಿ. ನೀವು ಪಚ್ಚ ಕರ್ಪೂರ ತಗೊಂಡ್ರೆ ತುಂಬಾ ಅನುಕೂಲ, ಆಯಿತಾ? ಇದು ತೋರ್ಸೋಕ್ಕೋಸ್ಕರ ನಿಮಗೆ ವಿಡಿಯೋಗೋಸ್ಕರ ತಗೊಂಡಿರೋದು. 2 ಪಲಾವ್ ಎಲೆ, 1 ಕರ್ಪೂರ, ಆನಂತರ 7 ಏಲಕ್ಕಿ. ಇಲ್ಲಿ ಲೆಕ್ಕ ಹಾಕಬೋದು ನೀವು ಎಷ್ಟಿದೆ ಅಂತ. ತೋರಿಸ್ತೀನಿ, ಒಂದು ನಿಮಿಷ. ನೋಡಿ, 7 ಇದೆ. 7 ಏಲಕ್ಕಿ, ಆನಂತರ 7 ಲವಂಗ. ಇದನ್ನು ಅಷ್ಟೇ ಲೆಕ್ಕ ಹಾಕಬೋದು ನೀವು. 7 ಇದೆ. 7 ಲವಂಗ ಮತ್ತು ಕಾಳು ಮೆಣಸು 7. ಇಷ್ಟನ್ನು ಈ ಕೆಂಪು ಬಟ್ಟೆಗೆ ಹಾಕೊಂಡು ಈ ಕೆಂಪು ಬಟ್ಟೆನ ಗಂಟು ಕಟ್ಟಿ ನೀವು ಹಣ ಇಡುವಂತಹ ತಿಜೋರಿ ಅಥವಾ ಲಾಕರ್ ಅಥವಾ ಬೀರುವಿನಲ್ಲಿ ಇಟ್ಬೇಕು. ಇದನ್ನು ಯಾವಾಗ ಮಾಡಬೇಕು ಅಂದರೆ ಸೋಮವಾರ ಅಥವಾ ಶುಕ್ರವಾರ, ಸಾಧ್ಯವಾದರೆ ಶುಕ್ರವಾರ ಬೆಳಗಿನ ಜಾವನೇ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ರಿಸಲ್ಟ್ ಇದೆ. ಸೋಮವಾರನೂ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇವೆರಡು ದಿವಸ ಯಾವಾಗ ಮಾಡಬೇಕು ಅಂದರೆ ಬೆಳಗಿನ ಜಾವನೇ ಮಾಡಬೇಕು. ಬೆಳಗಿನ ಜಾವ 3:30ರಿಂದ 5:30 ಅದರೊಳಗೆ ಮಾಡ್ಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ. ಮಾಡಿ ಪೂಜೆ ಮಾಡಿಬಿಟ್ಟು ನಿಮ್ಮ ಮನೆ ದೇವ್ರನ್ನ ಗಂಟು ಕಟ್ಟಿ ಕೈಲಿ ಹಿಡ್ಕೊಂಡು ನಿಮ್ಮ ಮನೆ ದೇವ್ರು ಯಾವುದು ಆ ಮನೆ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಮತ್ತು ಇದು ಮಾಡ್ತಿರೋದು ಲಕ್ಷ್ಮೀ ದೇವಿನ ಪ್ರಾರ್ಥನೆ ಮಾಡ್ಕೊಳ್ಳಿ. ಅಮ್ಮ, ನನ್ನ ಮನೆಯಲ್ಲಿ ಸದಾ ಹಣದ ಅರಿವು ಅನ್ನೋದು ಹೆಚ್ಚಾಗಬೇಕು. ನೀನು ಸದಾ ನನ್ನ ಮನೆಯಲ್ಲಿ ನೆಲೆಸಬೇಕು. ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರಬೇಕು ಅನ್ನೋದು ರೀತಿ ಇದನ್ನು ಕೇಳಿಕೊಂಡು ದೇವ್ರಿಗೊಂದು ಥ್ಯಾಂಕ್ಸ್ನ ಹೇಳಿ. ಅಮ್ಮ ಮಹಾಲಕ್ಷ್ಮಿ, ನೀನು ನನ್ನ ಮನೆಯಲ್ಲೇ ವಾಸ ಇದ್ದೀಯಾ, ನನ್ನ ಮನೆಯಲ್ಲಿ ಹಣ ತುಂಬಿ ತುಳುಕ್ತಾ ಇದೆ ಅನ್ನೋ ರೀತಿ ನೀವು ಫೀಲ್ ಮಾಡಿಕೊಂಡು ದೇವ್ರಿಗೊಂದು ಥ್ಯಾಂಕ್ಸ್ನ ಹೇಳಿ. ಅಂದರೆ ಲಕ್ಷ್ಮೀ ದೇವಿಗೆ ಇದನ್ನು ಹೋಗಿ ಗಂಟು ಕಟ್ಟಿ ಹಣ ಇಡುವ ಜಾಗದಲ್ಲಿ ಇಟ್ಟು. ಮತ್ತು ಯಾವಾಗ ತೆಗಿಬೇಕು, ಸದಾ ಪೂಜೆ ಮಾಡಬೇಕಂದ್ರೆ ಏನೂ ಇಲ್ಲ, ಇದನ್ನ ಇಟ್ಬಿಟ್ಟು 6 ತಿಂಗಳಿಗೆ ಒಂದ್ಸತಿ ಚೇಂಜ್ ಮಾಡ್ಕೊಳ್ಳಿ. ಅರ್ಥವಾಯ್ತಾ? 6 ತಿಂಗಳಿಗೆ ಒಂದ್ಸತಿ ಇದನ್ನು ಚೇಂಜ್ ಮಾಡ್ಕೊಳ್ಳಿ. ಇದನ್ನು ಏನು ಮಾಡಬೇಕು ಅಂದರೆ, ಚೇಂಜ್ ಮಾಡಿ ಅಂದರೆ ನೀರಿಗೆ ಬಿಡಬೇಕು. ಬಟ್ಟೆ ಗಂಟೆಲ್ಲ ಬಿಚ್ಚಿ ನೀರಿಗೆ ಬಿಟ್ಟು ಮತ್ತೆ ಹೊಸ್ದಾಗಿ ಬಟ್ಟೆ ತರಬೇಕು. ಹೊಸ್ದಾಗಿ ಇವನ್ನೆಲ್ಲ ಹಾಕಿಬಿಟ್ಟು ಇಟ್ಕೊಂಡ್ರೆ ಖಂಡಿತವಾಗ್ಲೂ ಹಣದ ಅರಿವು ಅನ್ನೋದು ಹೆಚ್ಚಾಗುತ್ತೆ. ಹಣ ಖಂಡಿತವಾಗ್ಲೂ ಸೇವ್ ಆಗುತ್ತೆ. ಎಷ್ಟೋ ಜನ ಹೇಳ್ತಾರೆ ನನಗೆ, ಗುರುಗಳೇ ನಾವೆಲ್ಲರೂ ಕಷ್ಟಪಟ್ಟು ದುಡಿತಾ ಇದ್ದೀವಿ, ಆದರೆ ಹಣ ನಿಲ್ತಾ ಇಲ್ಲ, ಮತ್ತು ಏನಾದರೂ ಪರಿಹಾರ ಕೊಡಿ. ಮತ್ತು ತುಂಬ ಈಗಾಗಲೇ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಹಣಕ್ಕೆ ಸಂಬಂಧಪಟ್ಟಂಗೆ. ಎಷ್ಟೋ ಜನ ಕೂತ್ಕೊಂಡು ಬ್ಯಾಡ್ ಕಮೆಂಟ್ಸ್ ಆಗ್ತಾ ಇರ್ತಾರೆ, ಅಯ್ಯೋ ಮನೆ ಕೂತ್ಕೊಳ್ಳಿ ದುಡ್ಡು ಬರುತ್ತೆ, ಅಥವಾ ಮೋದಿ ಕುಡಿದನ್ನು ತೀರಿಸ್ತಾರೆ ಅಂತ. ಖಂಡಿತವಾಗ್ಲೂ ಅಂಥವ್ರು ನೋಡಿ ಅಂತ ಇಲ್ಲ, ಅಥವಾ ಅಂಥವ್ರು ಮಾಡಿ ಅಂತ ಇಲ್ಲ. ನೀವು ಮಾಡಲೂಬೇಡಿ, ವಿಡಿಯೋ ನೋಡಲೂಬೇಡಿ. ದಯವಿಟ್ಟು ಮಾಡೋ ಅಂಥವ್ರಿಗೆ ಒಂದು ಪ್ರೋತ್ಸಾಹ ಕೊಡಿ. ಅದು ಬಿಟ್ಬಿಟ್ಟು ಬೇರೆ ಬೇರೆ ಕಮೆಂಟ್ ಹಾಕಿದಾಗ ಅವ್ರಿಗೂ ಕೂಡ ಮನಸ್ಸು ಬರೋಲ್ಲ. ಇದನ್ನೆಲ್ಲ ಮಾಡಿಬಿಟ್ಟು ನೋಡಿ ರಿಸಲ್ಟ್ ಅನ್ನೋದು ಯಾವ ಥರ ಬರುತ್ತೆ ಅನ್ನೋದನ್ನ. ಅರ್ಥವಾಯ್ತಾ ಸ್ನೇಹಿತರೆ? ನಾವು ಮಾಡೋಕ್ಕಿಂತ ಮುಂಚೆನೇ ಆಗುತ್ತಾ ಆಗಲ್ವಾ ಅಥವಾ ಅಯ್ಯೋ ಅಂತ ರಾಗ ಯಾವಾಗ ಹೇಳ್ತೀವಿ, ಖಂಡಿತ ಕೆಲಸ ಆಗಲ್ಲ. ಮಾಡೋಕ್ಕೂ ಮೊದಲೇ ನಂಬಿಕೆ ಇಟ್ಟು ಶ್ರದ್ಧೆ ಭಕ್ತಿಯಿಂದ ನೀವು ಮಾಡಿದ್ದೆ ಆದಲ್ಲಿ ಖಂಡಿತ ಲಕ್ಷ್ಮೀದೇವಿಯ ಅನುಗ್ರಹ ಮತ್ತು ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ಲಭಿಸುತ್ತೆ. ಮತ್ತು ಅಮ್ಮನವ್ರನ್ನ ಒಲಿಸ್ಕೋಬೇಕು ಅಂದರೆ ಇದೊಂದು ರೆಮಿಡಿ, ಸೂಪರ್ ರೆಮಿಡಿ. ನಿಮಗೆ ಇನ್ನೇನಾದರೂ ಅನುಮಾನಗಳಿದ್ದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಅಮ್ಮನವರ ಆಶೀರ್ವಾದಕ್ಕಾಗಿ ಒಂದು ಕಮೆಂಟ್ ಕೊಡಿ, ಜೈ ಲಕ್ಷ್ಮೀದೇವಿ ಅಂತ. ಹಾಗೆ ನಿಮ್ಮ ಮನೆ ದೇವರು ಯಾವುದು ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಸ್ನೇಹಿತರೆ,
ಈಗ ವಿಷಯಕ್ಕೆ ಬರೋಣ. ಇದನ್ನು ಪ್ರತಿ ಸರಿ ಚೇಂಜ್ ಮಾಡಬೇಕಾ ಅಥವಾ ಪ್ರತಿಯೊಂದು ಸರಿ ಪೂಜೆ ಮಾಡಬೇಕಾ ಅನ್ನೋರು ಖಂಡಿತ ಏನೂ ಇಲ್ಲ. ಒಂದು ಸತಿ ಮಾಡ್ತೀರಾ, ನಿಮ್ಮ ತಿಜೋರಿಲಿ ಅಥವಾ ಬೀರುನಲ್ಲಿ ಅಥವಾ ಲಾಕರಲ್ಲಿ ಇಟ್ಕೋತೀರಾ ಅಷ್ಟೇ. 6 ತಿಂಗಳಿಗೆ ಒಂದು ಸತಿ ಚೇಂಜ್ ಮಾಡಿ. 6 ತಿಂಗಳಿಗೆ ಒಂದು ಸತಿ ಚೇಂಜ್ ಮಾಡಿ ನೀರಿಗೆ ಬಿಡಬೇಕು, ಅರಿಯ ನೀರಿಗೆ ಬಿಡಬೇಕು. ಇದನ್ನು ಅರ್ಥವಾಯ್ತಾ? ಇದನ್ನು ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ಅರಿಯ ನೀರಿಗೆ ಬಿಡಬೇಕು. ಮತ್ತು ಅದೇ ಥರ 6 ತಿಂಗಳಿಗೆ ಒಂದು ಸತಿ ಮಾಡ್ಕೊತಾ ಬರಬೇಕು. ಈ ಥರ ಮಾಡ್ಕೊತಾ ಬಂತು ಅಂದರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಅನುಗ್ರಹ ಮತ್ತು ಹಣ ಖಂಡಿತವಾಗ್ಲೂ ನಿಲ್ಲುತ್ತೆ. ಮತ್ತು ಸೇವಿಂಗ್ಸ್ ಅನ್ನೋದು ಜಾಸ್ತಿ ಆಗುತ್ತೆ, ಅಂದರೆ ಉಳಿತಾಯ. ಈಗ ಎಷ್ಟೋ ಜನ ಹೇಳ್ಬೋದು, ಕೇಳಿರ್ತೀರ ನೀವು, ಅಯ್ಯೋ ನಂದು ಕೈ ತೂತು ಕಣಪ್ಪ, ನನ್ನ ಕೈಲಿ ಎಷ್ಟೇ ಹಣ ಬಂದರೂ ಸಹ ನಿಲ್ಲಲ್ಲ, ಅಥವಾ ನಾನು ಈಗ ಒಂದು 10 ಲಕ್ಷ ಬರೋದೈತೆ ನನಗೆ, ಆ ಬಂದಿದ್ದ ಹಣ ಬೇಕಾದ್ರೆ ಬೆಳಗ್ಗೆ ಹೊತ್ತಿಗೆ ಇರಲ್ಲ. ಅಂದರೆ ಖರ್ಚುಗಳು ನಾನಾ ರೀತಿ ಖರ್ಚು, ಸುಮ್ಮನೆ ದುಂದು ವೆಚ್ಚ, ಅಂದರೆ ಆರೋಗ್ಯ ಸಮಸ್ಯೆ, ಮತ್ತೊಂದು ಆಳು ಮೂಳು ಸಮಸ್ಯೆಯಿಂದ ದುಂದು ವೆಚ್ಚ ಆಗ್ತಾ ಇರುತ್ತೆ. ಅಂದರೆ ಸಂಬಂಧನೇ ಇರಲ್ಲ. ಈಗ ಹಾಸ್ಪಿಟ್ಲಿಗೆ ಹೋಯ್ತು ಅಂದ್ರೆ ಕಾಯಿಲೆಗಳಿರಲ್ಲ, ಅಲ್ಲಿಗೆ ಹೋಗಿ ಸುಮ್ಮನೆ ದುಡ್ಡು ಕಳೆದು ಬರೋದು, ಅಥವಾ ಎಲ್ಲೋ ಇಟ್ಟಿದ್ದಂಥ ಹಣ ಇದ್ದಕ್ಕಿದ್ದಂಗೆ ಇನ್ನೊಂದಕ್ಕೆ ಸೋರಿಕೆ ರೀತಿ ಆಗ್ತಾ ಇರುತ್ತೆ. ಅಂಥವರು ಇದನ್ನು ಮಾಡಿ ಖಂಡಿತವಾಗ್ಲೂ ಹಣ ಮತ್ತು ಲಕ್ಷ್ಮೀ ದೇವಿಯ ಅನುಗ್ರಹ ಎರಡೂ ಲಭಿಸುತ್ತೆ. ದಯವಿಟ್ಟು ಇಷ್ಟ ಇಲ್ಲದೆ ಇದ್ದರೂ ಮಾಡಬೇಡಿ. ಮತ್ತು ನಿಮ್ಮನ್ನು ಇಲ್ಲಿ ಯಾರಿಗೂ ಕೂಡ ಪ್ರಚೋದನೆ ಮಾಡ್ತಿಲ್ಲ, ಮಾಡಲೇಬೇಕು ಅಥವಾ ಮಾಡು ನೀನು ಅಂತ ನಾನು ಯಾರಿಗೂ ಹೇಳ್ತಿಲ್ಲ. ಅನುಕೂಲ ಆಗಬೇಕು. ನಾವು ನಮ್ಮ ಮನೇಲಿ ಲಕ್ಷ್ಮೀ ದೇವಿಯ ಸಂಪೂರ್ಣ ಅನುಗ್ರಹ, ಸಂಪೂರ್ಣ ಆಶೀರ್ವಾದ ನಮಗೆ ಬೇಕು. ಹಣ ಹೆಚ್ಚಾಗಿ ಅನುಕೂಲ ಆಗಬೇಕು, ಅಭಿವೃದ್ಧಿ ಆಗಬೇಕು ಹಣದಲ್ಲಿ ಅನ್ನೋಂಥವ್ರು ಇದನ್ನು ಮಾಡಿ. ಬರೀ ಹಣ ಸೇವ್ ಮಾಡೋಕ್ಕೆ ಅಂತಲ್ಲ, ಪ್ರತಿಯೊಂದಕ್ಕೂ ನಿಮ್ಮ ದುಡಿಮೆ ಹೆಚ್ಚಾಗಬೇಕು ಅಥವಾ ಮತ್ತೊಂದು ಆಗಬೇಕು ಅನ್ನೋರು ಮಾಡ್ಬೋದು. ಇದನ್ನು ಬರೀ ಮನೆಯಲ್ಲೇ ಮಾಡಬೇಕಂದ್ರೆ ಖಂಡಿತ ಇಲ್ಲ. ಒಂದು ವ್ಯಾಪಾರ ಮಾಡ್ತಾಯಿದ್ದೀರಾ, ಒಂದು ಬೇಕ್ರಿ ಐತೆ, ಅಥವಾ ನಂದೊಂದು ಪಾರ್ಲರ್ ಐತೆ, ಅಥವಾ ನಂದೊಂದು ಸ್ಟೇಷನರಿ ಐತೆ, ಅಥವಾ ನಂದೊಂದು ಯಾವುದಾದ್ರೂ ಇನ್ನೊಂದು ನಾನಾ ರೀತಿಯ ಅಂಗಡಿಗಳಿದ್ದಾವೆ, ಅದನ್ನು ಕೂಡ ಬೇರೆಯವ್ರು ಮಾಡ್ಕೋಬೋದು. ಇದನ್ನು ಯಾವ ಅಂಗಡಿಗಳಾಗಲಿ, ನಿಮ್ಮದು ಯಾವ್ದಾರು ಅಂಗಡಿಗಳಿದ್ರು ಅವ್ರು ಮಾಡಿ, ಅವರಿಗೂ ಕೂಡ ಅನುಕೂಲ ಆಗುತ್ತಿದ್ದು. ಪ್ರತಿಯೊಬ್ಬರು ಇಂಥರೇ ಮಾಡಬೇಕು ಅಥವಾ ಮನೆಯಲ್ಲೇ ಮಾಡಬೇಕು ಅನ್ನೋದು ಏನೂ ಇಲ್ಲ ಸ್ನೇಹಿತರೆ. ಗಂಡಸರಾದರೂ ಮಾಡ್ಬೋದು, ಹೆಣ್ಮಕ್ಳಾದರೂ ಮಾಡ್ಬೋದು. ಆದರೆ ಮಾಡೋಕ್ಕಿಂತ ಮುಂಚೆ ನೀಟಾಗಿ ಸ್ನಾನ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು, ಆಯಿತಾ? ಇವೆಲ್ಲ ಪವರ್ಫುಲ್ ರೆಮಿಡಿಗಳು ಸ್ನೇಹಿತರೆ. ಇದನ್ನೆಲ್ಲ ಸುಮ್ಮನೆ ಕೊಡಲ್ಲ ಅಥವಾ ಸುಮ್ಮನೆ ಹೇಳಲ್ಲ. ಖಂಡಿತವಾಗ್ಲೂ ರಿಸಲ್ಟ್ ಇದೆ. ರಿಸಲ್ಟ್ ನಿಮಗೆ ಗೊತ್ತಾಗಬೇಕು ಅಂದರೆ ಇದನ್ನು ಬರೀ ಒಂದು ತಿಂಗಳಲ್ಲೇ ನಿಮಗೆ ಗೊತ್ತಾಗುತ್ತೆ ಇದ್ರ ರಿಸಲ್ಟ್. ಅಂದರೆ 6 ತಿಂಗಳು ಇಟ್ಟಿದ್ದ ಜಾಗದಲ್ಲೇ ಇರುತ್ತಿದ್ದು, ಒಂದು ತಿಂಗಳಲ್ಲೇ ನಿಮಗೆ ಗೊತ್ತಾಗ್ತಾ ಹೋಗ್ತಿದ್ರು ರಿಸಲ್ಟ್ ಯಾವ ಥರ ಮತ್ತು ಯಾವ ಥರ ನಮಗೆ ಅನುಕೂಲ ಆಗ್ತಾಯಿದೆ ಅನ್ನೋದು. ಖಂಡಿತವಾಗ್ಲೂ 6 ತಿಂಗಳಲ್ಲೇ ಈ ರಿಸಲ್ಟ್ ಅನ್ನೋದು ನಿಮಗೆ ಸಿಗುತ್ತೆ. ಮಾಡಿ ನೋಡಿಬಿಟ್ಟು ನೀವು ಕಮೆಂಟ್ ಹಾಕಿ. ಬೇಕಾದರೆ ನಾವು ನಿಮಗೆ ಯಾವ ಥರ ಅನುಕೂಲ ಆಯಿತು ಅಥವಾ ನಮಗೆ ಯಾವ ಥರ ಅನುಕೂಲ ಆಗ್ತಾ ಇದೆ ಇದನ್ನು ಮಾಡಿದ ಮೇಲೆ ನನ್ನ ಕಮೆಂಟ್ ಬೇಕಾದ್ರೆ ನೀವೇ ಹಾಕ್ತೀರ ಕಮೆಂಟ್ ಮುಖಾಂತರ, ಆಯಿತಾ? ಇದನ್ನು ತಪ್ಪದೆ ಪ್ರತಿಯೊಬ್ಬರು ಮಾಡ್ಕೊಳ್ಳಿ. ಹಣದ ಅರಿವು ಅನ್ನೋದು ಹೆಚ್ಚಾಗೋಕ್ಕೆ, ಮತ್ತು ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋರು ಮತ್ತು ಹಣ ಸೇವ್ ಆಗ್ತಿಲ್ಲ ಅನ್ನೋರು ಪ್ರತಿಯೊಬ್ಬರು ಮಾಡಿ. ಅಂಗಡಿ ಆಗ್ಬೋದು, ಮತ್ತೊಂದು ಆಗ್ಬೋದು, ವ್ಯಾಪಾರ ಸ್ಥಳ ಆಗ್ಬೋದು, ಮಾಲ್ಗಳಾಗ್ಬೋದು, ಯಾರು ಬೇಕಾದ್ರೂ ಬೇಕ್ರಿ ಆಗ್ಬೋದು, ಇಂಥವ್ರು ಅಂಥವ್ರು ಅಂತ ಏನಿಲ್ಲ, ಎಲ್ಲಿ ಬೇಕಾದರೂ ಇದನ್ನು ಮಾಡ್ಕೊಬೋದು. ಆದರೆ ಮಾಡಬೇಕಾದ್ರೆ ಇದನ್ನು ಯಾರು ನೋಡಬಾರ್ದು. ಅಂದರೆ ಬೇರೆ ಸ್ಥಳಗಳಲ್ಲಿ, ನಾನು ಹೇಳಿದ್ರೆ ಮನೆಯಲ್ಲ, ಈಗ ಅಂಗಡಿಗಳಲ್ಲಿ ಅಥವಾ ಮತ್ತೊಂದು ಸ್ಥಳದಲ್ಲಿ ನೋಡಬಾರ್ದು. ಆ ರೀತಿ ಮಾಡ್ಕೊಳ್ಳಿ. ಬೆಳಗಿನ ಜಾವನೆ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ, ಅನುಕೂಲ ಆಗುತ್ತೆ. ಲಕ್ಷ್ಮೀ ದೇವಿಯ ಸಂಪೂರ್ಣ ಅನುಗ್ರಹಕ್ಕಾಗಿ ಈ ವಿಡಿಯೋ ಕೊನೆಯಲ್ಲಿ ಜೈ ಲಕ್ಷ್ಮೀ ದೇವಿ ಅಂತ ಒಂದು ಕಮೆಂಟ್ ಹಾಕಿ. ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಹಾಗೆ ನೀವು ಇನ್ನೂ ನನ್ನ ವಿಡಿಯೋದಲ್ಲಿ ಚಾನಲಲ್ಲಿ ಇನ್ನೂ ವಿಡಿಯೋಗಳನ್ನ ನೋಡಿಲ್ಲ ಅಂದರೆ ದಯವಿಟ್ಟು ಎಲ್ಲ ವಿಡಿಯೋಗಳನ್ನ ನೋಡಿ. ನಿಮ್ಮ ಸಹಕಾರ ನಮಗೆ ತುಂಬ ಮುಖ್ಯ. ಮತ್ತೆ ಮುಂದಿನ ಸಾರಿ ಯಾವ ಇದ್ರ ಬಗ್ಗೆ ವಿಡಿಯೋ ಬೇಕು ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿದರೆ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಾಕ್ತೀನಿ. ಈಗಾಗಲೇ ತುಂಬ ಜನ ಕೆಲವು ಮಾಹಿತಿಗಳನ್ನ ಕೇಳ್ತಿದ್ರು, ಅಂದರೆ ಕೆಲವೊಂದು ವಿಡಿಯೋಗಳನ್ನ ಹಾಕಿ ಅಂತ ಕೇಳ್ತಿದ್ರ. ಅದೇ ಥರ ಇನ್ನೂ ತುಂಬ ಜನ ಕೇಳಿದ್ರೆ ಖಂಡಿತವಾಗ್ಲೂ ಅದ್ರ ಬಗ್ಗೆನೂ ವಿಡಿಯೋ ಮಾಡಾಕ್ತೀನಿ. ಮುಂದಿನ ಸಲ ಯಾವುದ್ರ ಬಗ್ಗೆ ವಿಡಿಯೋ ಬೇಕು ಅಂತ ಕೇಳಿ ವಿಡಿಯೋ ಮಾಡಾಕ್ಕೊಡ್ತೀನಿ. ಧನ್ಯವಾದಗಳು ಸ್ನೇಹಿತರೆ.